ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ಒಂದು ಸಖತ್ತಾಗಿರುವಂತಹ ಟೇಸ್ಟಿ ಆಗಿರುವ ಎಗ್ ಪೆಪ್ಪರ್ ಮಸಾಲಾ ಫ್ರೈನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ರಾತ್ರಿ ಊಟಕ್ಕಾಗಿರ್ಬೋದು, ಇಲ್ಲ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ಸೈಡ್ಸ್ ಏನು ಇಲ್ಲ ಅನ್ಬೇಕಾದ್ರೆ ಈ ತರ ಟ್ರೈ ಮಾಡಿ. ಈ ತರ ಒಂದು ಎಗ್ ಮಸಾಲಾ ಫ್ರೈ ಇತ್ತು ಅಂತ ಅಂದ್ರೆ ಯಾವ ಚಿಕನ್ ಬೇಡ, ಯಾವ ನಾನ್ ವೆಜ್ ಕೂಡ ಬೇಕಾಗಲ್ಲ. ಅಷ್ಟೊಂದು ಚೆನ್ನಾಗಿರತ್ತೆ ಇದು. ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್. ಒಂದ್ 2 ನಿಮಿಷದೊಳಗಡೆ ಆಗೋಗ್ಬಿಡತ್ತೆ. ತುಂಬಾ ಕ್ವಿಕ್ ಆಗಿ ಆಗುವಂತ ಒಂದು ರೆಸಿಪಿ, ಆದ್ರೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ಇದನ್ನ ಮಾಡೋದಕ್ಕೆ ಫಸ್ಟ್ ನಾನೊಂದು ಪ್ಯಾನ್ ನ ತಗೊಂಡಿದ್ದೀನಿ. ನೀವು ಕಡಾಯಿ ಬೇಕಾದ್ರೂ ತಗೋಬಹುದು. ಅದರಲ್ಲಿ ಒಂದು 3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಹಾಗೇನೆ ಇದನ್ನ ಮಾಡೋದಕ್ಕೂ ಮೊದ್ಲೇ ನಾನು ಒಂದು 4 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆನ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಕಟ್ ಮಾಡಿ ಮೊದ್ಲೇ ತೆಗೆದಿಟ್ಕೊಂಡ್ಬಿಡಿ. ಸೊ ಇವಾಗ ಕಾಯ್ದಿರುವಂತಹ ಎಣ್ಣೆಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕರ್ಬೇವಿನ ಸೊಪ್ಪು ಜಾಸ್ತಿ ತಿಂತೀರಾ ಅಂತ ಅಂದ್ರೆ ಇನ್ನು ಜಾಸ್ತಿ ಹಾಕೊಳ್ಬಹುದು. ಹಾಗೇನೆ ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಇದನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ ನಂತರ ನೀಟಾಗಿ ಇದನ್ನ ಒಂದ್ ರೌಂಡ್ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗ್ಬೇಕು. ಅದಕ್ಕೂ ಮೊದಲು ಇದರಲ್ಲಿ ನಾನು ಒಂದು 3 ಒಣಮೆಣಸಿನ್ಕಾಯಿನ ಸೇರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು. ಆದ್ರೆ ಹಸಿಮೆಣಸಿನ್ಕಾಯಿಗಿಂತ ಜಾಸ್ತಿ ಒಣಮೆಣಸಿನ್ಕಾಯಿನ ಬಳಸ್ಕೊಳ್ಳಿ. ಯಾಕಂತಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗತ್ತಲ್ಲ. ಸೊ ಹಾಗಾಗಿ ನಾನಿಲ್ಲಿ 3 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೋಸ್ಕರ ನಿಮ್ಗೆ ಏನಾದ್ರೂ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ಜಾಸ್ತಿ ಕೂಡ ಹಾಕೋಬಹುದು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ರೌಂಡ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಬ್ರೌನಿಶ್ ಬರೋವರ್ಗುನು, ಬ್ರೌನ್ ಕಲರ್ ಆಗೋವರ್ಗುನು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಆಗ ಬೇಗನೆ ಆಗೋಗತ್ತೆ. ಮತ್ತೆ ಇದೇನ್ ನಿಮ್ಗೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಹಾಗೇನೆ ಎವ್ರಿಡೇ ನಾವು ಹಪ್ಳ ಆಗಿರ್ಬೋದು, ಸಂಡ್ಗೆ ಆಗಿರ್ಬೋದು, ಇಲ್ಲ ಬೋಂಡಾ, ಬಜ್ಜಿ ಈ ತರದನ್ನ ಸೈಡ್ಸ್ ಆಗಿ ತಗೊಂಡು ಊಟನ ತಿಂತಾ ಇರ್ತೀವಿ. ಆದ್ರೆ ಈ ತರ ಮೊಟ್ಟೆನ ಪ್ಲೈನ್ ಆಗಿ ಬೇಯಿಸಿರೋ ಮೊಟ್ಟೆನ ತಿನ್ನೋ ಬದಲಾಗಿ ಈ ತರ ಪೆಪ್ಪರ್ ಮಸಾಲಾ ಫ್ರೈನ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ಮಕ್ಕಳಿಗೆ ಬೇಕಾದ್ರೆ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ರೀತಿ ಕೂಡ ಇದನ್ನ ಕೊಡ್ಬೋದು. ಸೊ ಇದನ್ನ ನೀಟಾಗಿ ಫ್ರೈ ಮಾಡಿದಾಗಿದೆ. ನಾನು ಮೊದ್ಲೇ ಹೇಳ್ದೆ ನಿಮ್ಗೆ, ಮೊಟ್ಟೆನ ಆಲ್ರೆಡಿ ನಾನು ಬೇಯಿಸಿ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ನಾನು 4 ಮೊಟ್ಟೆನ ಒಂದು ಮೊಟ್ಟೆನಲ್ಲಿ 6 ಭಾಗ ಮಾಡ್ಕೊಂಡು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಇನ್ನೂ ದಪ್ಪ ಸೈಜ್ ಅಲ್ಲಿ ಕೂಡ ಮಾಡ್ಕೋಬಹುದು. ಒಂದ್ ಮೊಟ್ಟೆನಲ್ಲಿ 4 ಭಾಗನಾದ್ರೂ ಮಾಡ್ಕೋಬಹುದು, ಇಲ್ಲ 2 ಭಾಗನಾದ್ರೂ ಮಾಡ್ಕೋಬಹುದು. ಆದಷ್ಟು ಈ ತರ ಚಿಕ್ಕದಾಗೇನೆ ಕಟ್ ಮಾಡ್ಕೊಳ್ಳಿ, ಅವಾಗ ತುಂಬಾನೇ ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ 1/4 ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಚಮಚ ಆಗುವಷ್ಟು ಗರಂ ಮಸಾಲ, 1/4 ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಖಾರ ಜಾಸ್ತಿ ಬೇಕು ಅಂತ ಅಂದ್ರೆ ಖಾರದ ಪುಡಿನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೇನೆ 1/4 ಚಮಚ ಆಗುವಷ್ಟು ನಾನಿಲ್ಲಿ ಉಪ್ಪು ಕೂಡ ಸೇರಿಸ್ಕೊಂಡು ಲಾಸ್ಟ್ ಅಲ್ಲಿ ಇದಕ್ಕೆ ಒಂದ್ 1/2 ಚಮಚ ಆಗುವಷ್ಟು ಪೆಪ್ಪರ್ ಕೂಡ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಪೆಪ್ಪರ್ ಹಾಕ್ಬೇಕಾಗತ್ತೆ. ಪೆಪ್ಪರ್ ಹಾಕಿದ್ರೇನೆ ನಮ್ಗೆ ಟೇಸ್ಟ್ ಬರೋದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನ್ ಮೊದ್ಲೇ ಹೇಳ್ದಂಗೆನೆ ವಿತಿನ್ 1-2 ಮಿನಿಟ್ಸ್ ಅಲ್ಲಿ ಆಗುವಂತಹ ರೆಸಿಪಿ. ತುಂಬಾನೇ ಕ್ವಿಕ್ ಆಗಿ ಮಾಡ್ಕೋಬಹುದು. ಅಕಸ್ಮಾತ್ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಏನು ಸೈಡ್ಸ್ ಇಲ್ಲ, ನಾನ್ ವೆಜ್ ತಿನ್ನಲ್ಲ ಇವತ್ತು ಅಂದ್ರೆ ಬೇಕಾದ್ರೆ ನೀವು ಈ ತರ ಮೊಟ್ಟೆನ ಫ್ರೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿರತ್ತೆ. ಸೊ ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಹೊತ್ತು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದ್ರಲ್ಲಿ ಇರುವಂತಹ ಯೆಲ್ಲೋ ಕಲರ್ ಏನಿದೆ ಅದು ತುಂಬಾನೇ ಫ್ರೈ ಮಾಡ್ತಾ ಹೋದ್ರೆ ಪೂರ್ತಿ ಸಪರೇಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಮೇಲ್ಗಡೆಗೆ ಈ ತರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ನಿಮ್ಗೆ ಏನಾದ್ರೂ ಇಷ್ಟ ಇತ್ತು ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ಕಸ್ತೂರಿ ಮೇಥಿ ಕೂಡ ಹಾಕೊಳ್ಬಹುದು. ಇದನ್ನೆಲ್ಲ ಹಾಕಿ ಒಂದ್ ರೌಂಡ್ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ಸಖತ್ ಟೇಸ್ಟಿ ಆಗಿರುವಂತಹ ಪೆಪ್ಪರ್ ಮಸಾಲಾ ಫ್ರೈ ರೆಡಿ ಆಗೋಗತ್ತೆ. ಇದನ್ನ ನೀವು ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು. ಮಕ್ಕಳಿಗೂ ಕೂಡ ಮಾಡ್ಕೊಡಿ, ತುಂಬಾನೇ ಚೆನ್ನಾಗಿರತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗೇನೆ ಈ ರೆಸಿಪಿ ನಿಮ್ಗೆ ಏನಾದ್ರೂ ಯೂಸ್ ಆಯ್ತು ಅಂತ ಅಂದ್ರೆ, ಹೆಲ್ಪ್ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ, ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.